ಮುಂದೆ ನಾವೆಲ್ಲ ಜೊತೆಗಿರಲ್ಲ ಅಂತ ಯೋಚನೆ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಅಲ್ವಾ ಹೈಡಿ? ಹಲೋ ಮಕ್ಕಳೇ. ಹಲೋ ಸರ್. ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಏ ಹೈಡಿ. ಹಾ ಹೇಳು ಹೈಡಿ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಖಂಡಿತವಾಗ್ಲು, ಏನು ಅಂತ ಹೇಳು. ಸರಿ ಕೇಳಿಸ್ಕೊಳ್ಳಿ. ಅದೇನಂದ್ರೆ ನಾನು ಸ್ಯೂರಿಕಿಗೆ ಓದಕ್ ಹೋಗೋದು ಅಷ್ಟ್ ಒಳ್ಳೇದಲ್ಲ ಅಂತ ಅನಿಸ್ತಾ ಇತ್ತು. ಹೌದಾ? ಆದ್ರೆ ಯಾಕೆ? ನನಗೆ ನಮ್ಮ ಹಳ್ಳಿನ ಬಿಟ್ಟು ಹೋಗಕ್ ಇಷ್ಟ ಇಲ್ಲ. ತಾತ, ನನ್ ಫ್ರೆಂಡ್ಸು ಎಲ್ಲರನ್ನು. ನೀನ್ ಹೇಳೋದು ನನಗೆ ಅರ್ಥ ಆಯ್ತು. ಆದ್ರೆ ಇಲ್ಲಿ ನಿನ್ ಮುಂದೆ ಓದೋದಕ್ಕಾಗಲ್ಲ. ನೀನ್ ಮುಂದೆ ಓದ್ಬೇಕು ಅಂದ್ರೆ ಹೋಗ್ಲೇಬೇಕು. ನೋಡು, ರಜಕ್ ಬೇಕಾದ್ರೆ ನೀನು ಡಾರ್ಫ್ಲಿಗ್ ಬರ್ಬೋದು. ಊಟ ರೆಡಿ ಇದೆ. ಹಲೋ ತಾತ, ಮನೆ ಕಟ್ಟೋ ಕೆಲ್ಸ ಹೇಗಿದೆ? ಹಾ, ಮನೆ ಇನ್ನೇನ್ ಮುಗಿತಾ ಬಂತು. ಕುಂತಾ ಇದ್ದೀರಾ? ಏನಿಲ್ಲ ಬಿಡಮ್ಮ, ಬರ್ತಾ ದಾರಿಲಿ ಕಲ್ ಮೇಲೆ ಕಾಲಿಟ್ಬಿಟ್ಟೆ. ಕಾಲು ಉಳುಕ್ಬಿಡ್ತು ಅಷ್ಟೇ. ನಾಳೆ ಅಷ್ಟ್ರಲ್ಲಿ ವಾಸಿ ಆಗುತ್ತೆ. ಗುಡ್ ಬೈ ಮಿಸಸ್ ಕೆಲ್ಲರ್. ಪೀಟರ್, ನಿನಗೇನ್ ಬೇಕಿತ್ತು? ಅದು ನಾನ್ ಚೀಸ್ ತಂದಿದ್ದೀನಿ. ಅಲ್ಲಿ ನಿಂತ್ರೆ ಏನ್ ಮಾಡಕ್ಕಾಗುತ್ತೆ? ಕೊಡಿಲಿ ಬಾಸ್ಕೆಟ್ ನ. ದುಡ್ಡು ನಾಳೆ ಕೊಡ್ತೀನಿ. ಸರಿ ಆಯ್ತು. ನಾನ್ ಟೆರೇಸಾ ಜೊತೆ ಮಾತಾಡ್ಬೋದಾ ಪ್ಲೀಸ್? ಅದು ಸಾಧ್ಯನೇ ಇಲ್ಲ. ಅವಳು ಓದ್ತಾ ಇದ್ದಾಳೆ. ಸರಿ ಆಯ್ತು. ಅವಳಿಗೆ ಏನ್ ಹೇಳ್ಬೇಕು ಅಂತ ಇದ್ದೆ? ಅದು ನಾನು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತು ಅಂತ ಹೇಳ್ಬೇಕಿತ್ತು ಆಂಟಿ. ಅಯ್ಯೋ, ಅದನ್ನ ಮುಂಚೆನೆ ಹೇಳ್ಬೋದಿತ್ತಲ್ಲ. ಯಾಕೆ? ಒಳಗ್ ಬಾ. ಬಾ. ಈ ತರ ಮಾಡೋದು ಚೆನ್ನಾಗಿರಲ್ಲ ಕಣೆ, ಮೋಸ. ನೀವ್ ಸ್ವಲ್ಪ ಬಾಯ್ ಮುಚ್ತೀರಾ? ನೀನ್ ಹೇಳು ಪೀಟರ್. ಆದ್ರೆ ಸರ್ ಬಂದು ಟೆರೇಸಾ ಮತ್ತೆ ಹೈಡಿಗೆ ಸ್ವಿಟ್ಜರ್ಲೆಂಡ್ ಇಂದ ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೋದು ಆಂಟಿ. ನಿಜ ಹೇಳ್ತಾ ಇದೀಯಾ? ಹೌದು, ಯಾಕಂದ್ರೆ ಬ್ಲಾಕ್ ಬೋರ್ಡ್ ಮೇಲೆ ಅವರು ಡ್ರಾಯಿಂಗ್ ಮಾಡ್ತಿರೋದನ್ನ ನಾನ್ ನೋಡ್ದೆ. ಅದನ್ನ ಇಲ್ಲಿಗೆ ಬಂದ್ ಯಾಕೆ ಹೇಳ್ತಾ ಇದೀಯಾ? ಹೈಡಿ ನಿನ್ ಫ್ರೆಂಡ್ ಅಲ್ವಾ? ಯಾಕಂದ್ರೆ ಅವಳು ಮೌಂಟೇನ್ಸ್ ಎಲ್ಲ ಬಿಟ್ಟು ಸಿಟಿಗೆ ಹೋಗ್ತಿದ್ದಾಳೆ. ಅದ್ ನಂಗೆ ಇಷ್ಟ ಆಗ್ತಿಲ್ಲ, ಅದಕ್ಕೆ ಆಂಟಿ. ಸರಿ, ಹಾಗಿದ್ರೆ ನಾನ್ ನಿನ್ನ ನಂಬ್ತೀನಿ. ಅಷ್ಟೇ ಅಲ್ದೆ ಅವಳು ಸಿಟಿಗೆ ಹೋಗ್ಬಿಟ್ರೆ ಬೇಜಾರಾಗೋದು ನಿನಗೆ ಅಲ್ವಾ? ಟೆರೇಸಾ, ಮ್ಯಾಥಮೆಟಿಕ್ಸ್ ಬಿಟ್ಟು ಸ್ವಿಟ್ಜರ್ಲೆಂಡ್ ಬಗ್ಗೆ ಓದಕ್ ಶುರು ಮಾಡು. ನಾನ್ ಹೇಳಿದ್ ಕೇಳಿಸ್ತು ಅಲ್ವಾ? ಸರಿ ಅಮ್ಮ. ಇವತ್ ಸಂಜೆ ಸಿಗ್ತೀನಿ ಹೈಡಿ. ನಾನ್ ಬೆಟ್ಟದ ಮನೆ ಹತ್ರ ಹೋಗ್ತಿದ್ದೀನಿ. ಇವಾಗ ನಿಮ್ ಕಾಲ್ ಹೇಗಿದೆ ತಾತ? ಹಾ, ಥ್ಯಾಂಕ್ಸ್. ನೋಡು ಎಷ್ಟ್ ಚೆನ್ನಾಗಿದೆ ಅಂತ. ಈಗ ನನ್ ಬಗ್ಗೆ ಚಿಂತೆ ಬಿಡು. ಇವತ್ತಿನ ನಿನ್ ಎಕ್ಸಾಮ್ಗೆ ಗುಡ್ ಲಕ್ ಆಯ್ತಾ? ಥ್ಯಾಂಕ್ ಯು ತಾತ. ಬೇಗ ಬನ್ನಿ ಆಯ್ತಾ? ಇದೇನ್ ಹೇಳು? ದ ಫುಲ್ ಕ್ಯಾಂಟನ್ ಅಲ್ಲ ಕಣೆ, ಅದು ವ್ಯಾಲಿ ಆಫ್ ಕ್ಯಾಂಟನ್. ಸ್ವಲ್ಪ ಗಮನ ಕೊಡಕ್ಕಾಗಲ್ವಾ? ಸರಿ, ಫುಲ್ ಕ್ಯಾಂಟನ್. ಸರಿ, ಈಗ ನಾನು ವೈಯಕ್ತಿಕ ಪ್ರಶ್ನೆ ಒಂದಿನ ಕೇಳ್ತೀನಿ. ತೆರೇಸಾ, ಯಾಕ್ ನೀನು ಸ್ಯೂರಿಕಿಗೆ ಹೋಗಿ ಓದ್ಬೇಕು ಅಂತ ಅನ್ಕೋತಾ ಇದ್ಯಾ? ಯಾಕಂದ್ರೆ ನೀವ್ ಹೇಳಿದ್ರಿ ಅದಕ್ಕೆ. ಅಯ್ಯೋ, ನನ್ ಕೈಲಿ ಆಗಲ್ಲ. ಎಷ್ಟು ದೊಡ್ಡ ದಡ್ಡಿ ನೀನು. ಯಾರಾದ್ರೂ ಹಾಗೆ ಉತ್ತರ ಕೊಡ್ತಾರಾ? ಆದ್ರೆ ಅದೇ ಸತ್ಯ ಅಲ್ವಾ? ನೀನ್ ಸತ್ಯ ಅಂತ ತಗೊಂಡು ಏನು ಉಪ್ಪಿನಕಾಯಿ ಹಾಕ್ಲಾ? ನಿನಗ್ ಒಳ್ಳೆ ಪದವಿ ಪಡ್ಕೋಬೇಕು ಅಂತ ಆಸೆ ಇಲ್ವಾ? ಅದರಿಂದ ನಿಮ್ಮ ಅಪ್ಪ ಅಮ್ಮನ್ ಗೌರವ ಹೆಚ್ಚಾಗುತ್ತೆ. ಏನ್ ಹೇಳಿದ್ರಿ? ಡಾಕ್ಟರೋ, ಟೀಚರೋ, ಲಾಯರೋ ಆಗ್ಬೇಕು ಅಂತ ಆಸೆ ಇಲ್ವಾ? ಹೌದು. ಸರಿ, ಹಾಗಿದ್ರೆ ನಾನು ಹೇಳಿದ್ನೆ ಮತ್ತೆ ಹೇಳು. ನಿಮಗೆ ಗೊತ್ತಿರೋ ಹಾಗೆ ಸರ್, ಮೊದ್ಲಿಂದನೂ ನನಗೆ ತುಂಬಾ ಕಲಿಬೇಕು ಅಂತ ಆಸೆ ಇತ್ತು. ತುಂಬಾ ದೊಡ್ಡ ಸಿಟಿಲಿ ಹೋಗಿ ಕಲಿಬೇಕು ಅಂತ ಅನ್ಕೊಂಡಿದ್ದೆ. ನನ್ ವಿದ್ಯೆಯಿಂದ ಎಲ್ಲರಿಗೂ ಸಹಾಯ ಮಾಡ್ಬೇಕು ನಾನು. ಅದರಿಂದ ಎಲ್ಲರ ಜೀವನನು ಬದಲಾಯಿಸ್ಬೇಕು, ಒಳ್ಳೇದ್ ಮಾಡ್ಬೇಕು. ಬಂದ್ರ ಮಕ್ಳೇ? ಹಲೋ ಮಿಸಸ್ ಕೆಲ್ಲರ್. ಮೊದ್ಲು ಯಾರು ಬರ್ತೀರಾ? ನಾವು ಅಂದ್ರೆ ಮೊದ್ಲು ತೆರೇಸಾ.
ಕ್ಯಾಂಟನ್, ವಲ್ಲೆ ಕ್ಯಾಂಟನ್, ಗ್ರೀಸಸ್ ಕ್ಯಾಂಟನ್. ಕರೆಕ್ಟ್ ಆಗಿ ಹೇಳ್ದೆ ಟೆರೇಸಾ. ನೀನೀಗ ಜ್ಯೂರಿಕ್ ಅಲ್ಲಿ ಯಾಕೆ ಓದ್ಬೇಕು ಅನ್ಕೊಂಡಿದ್ಯಾ ಅಂತ ಹೇಳ್ತೀಯಾ ನಂಗೆ? ನಿಮಗೆ ಗೊತ್ತಿರೋ ಹಾಗೆ ಸರ್, ಮೊದ್ಲಿಂದಾನು ನಂಗೆ ತುಂಬಾನೇ ಕಲಿಬೇಕು ಅಂತ ಆಸೆ ಇತ್ತು. ತುಂಬಾ ದೊಡ್ಡ ಸಿಟಿಯಲ್ಲಿ ಹೋಗಿ ಕಲಿಬೇಕು ಅಂತ ಅನ್ಕೊಂಡಿದ್ದೆ. ನನ್ ವಿದ್ಯೆಯಿಂದ ಎಲ್ಲರಿಗೂ ಸಹಾಯ ಮಾಡ್ಬೇಕು ನಾನು. ಓ, ತುಂಬಾ ಚೆನ್ನಾಗಿ ಹೇಳ್ದೆ ಟೆರೇಸಾ. ನಿನ್ ಉದ್ದೇಶ ಹೀಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ರೀಪಾ ಕ್ಯಾಂಟನ್, ಜೆನೀವಾ ಕ್ಯಾಂಟನ್, ಬರ್ನ್ ಕ್ಯಾಂಟನ್. ಸರಿಯಾಗಿ ಹೇಳ್ದೆ ಹೈಡಿ. ನೀನೀಗ ಜ್ಯೂರಿಕ್ ಹೋಗಿ ಯಾಕೆ ಓದ್ಬೇಕು ಅನ್ಕೊಂಡಿದ್ಯಾ ಅಂತ ಹೇಳ್ತೀಯಾ? ಅದ್ರ ಬಗ್ಗೆ ಹೇಳೋದ್ ಕಷ್ಟ. ಇನ್ನು ಹೋಗ್ಲೋ ಬೇಡವೋ ಅಂತ ನಿರ್ಧಾರ ಮಾಡ್ತಾ ಇದ್ದೀನಿ. ಅದಕ್ಕೆ ಸರ್. ಅಮ್ಮ ಸಾಕು. ಸರಿ, ಹೈಡಿ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ರು ಕೂಡ ಟೆರೇಸಾಗೆ ತುಂಬಾನೇ ಮೋಟಿವೇಶನ್ ಇತ್ತು. ಅದರಿಂದ ಟೆರೇಸಾಗೆ ಅವಕಾಶ ಸಿಗುತ್ತೆ. ಓ ತೆರೇಸಾ, ನನಗೆ ಗೊತ್ತಿತ್ತು ನೀನು ಗೆದ್ದೆ ಗೆಲ್ತಿ ಅಂತ ಗೊತ್ತಿತ್ತು. ಕಂಗ್ರಾಚುಲೇಷನ್ಸ್ ತೆರೇಸಾ, ನಿಂಗೆ ತುಂಬಾ ಸಂತೋಷ ಆಯ್ತು. ಒಳ್ಳೇದು. ಟೆರೇಸಾಗೆ ಎಕ್ಸಾಮ್ ಅಲ್ಲಿ ಪ್ರವೇಶ ಸಿಗ್ಬೇಕು ಅಂತ ನಾನು ಈಗಲೇ ಟೆಲಿಗ್ರಾಮ್ ನ ಕಳಿಸ್ತೀನಿ. ಎಕ್ಸಾಮ ಮತ್ತೊಂದ? ಹೌದು, ಅಲ್ಲಿಗೆ ಸೇರ್ಕೋಬೇಕು ಅಂತಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು. ಹೈಡಿ, ಮಿಸ್ಟರ್ ಟ್ರೇವರ್ ತೆರೇಸಾನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸ್ಕಾಲರ್ಶಿಪ್. ಆದ್ರೆ ನನ್ನ ಕ್ಷಮ್ಸು ಹೈಡಿ. ನೀನು ನಮ್ ಜೊತೆ ಇಲ್ಲೇ ಇರ್ತೀಯ ಅನ್ನೋದೇ ನಮ್ಗೆಲ್ಲ ತುಂಬಾ ಖುಷಿ. ಮತ್ತೆ ನಮ್ಗೆ ಟೆರೇಸಾ ಕಾಟ ಕೂಡ ಇನ್ ಮುಂದೆ ಇರಲ್ಲ ಅನ್ಸುತ್ತೆ. ಚಿಂತಿಸ್ಬೇಡ ಹೈಡಿ, ನಿನ್ಗೆ ಮುಂದಿನ ದಿನದಲ್ಲಿ ಚಾನ್ಸಸ್ ಸಿಗುತ್ತೆ ಅಂತ ಅನ್ಸುತ್ತೆ. ಏನ್ ಗೊತ್ತಾ, ತೆರೇಸಾ ನಮ್ ಜೊತೆ ಒಳ್ಳೊಳಗಿರ್ದೇ ಇರಬಹುದು, ಆದ್ರೂ ಅವಳಿಗೆ ಜ್ಯೂರಿಕಿಗೆ ಹೋಗೋ ಅರ್ಹತೆ ಇದೆ. ನೀನ್ ಈ ವಿಷಯನ ತಾತನ ಹತ್ರ ಹೇಳಿದ್ರೆ ಅವ್ರಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಅನ್ಸುತ್ತೆ. ಅಯ್ಯೋ, ಏನ್ ಮಾಡ್ತಾ ಇದ್ಯಾ ತೆರೇಸಾ? ಹೇಳದ್ನ ಸರಿಯಾಗಿ ಕೇಳಿಸ್ಕೊ. ತಪ್ಪಾಗಿ ಓದ್ತಾ ಇದ್ಯಾ? ಸರಿಯಾಗಿ ಓದು. ಗ್ರಾನೈಟ್ ಅದೇನ್ ಕಷ್ಟ ಅಲ್ಲ ನೆನ್ಪಿಟ್ಕೊಳ್ಳೋಕೆ. ಗ್ರಾನೈಟ್. ಎಕ್ಸ್ಕ್ಯೂಸ್ ಮೀ, ಏನು ಏನ್ ಬೇಕು? ತೆರೇಸಾಗ್ ಸಹಾಯ ಮಾಡ್ಲಾ? ಅಂದ್ರೆ ಅವಳಿಗೆ ಬೇಕು ಅಂತಂದ್ರೆ. ಏನ್ ತಮಾಷೆ ಮಾಡ್ತಾ ಇದ್ಯಾ? ನೀನ್ ಹಾಗೆ ಫೇಲ್ ಆದವರು ನನ್ ಮಗಳಿಗೆ ಹೇಳ್ಕೊಡೋದು ಅಂದ್ರೆ ಏನ್ ಅರ್ಥ? ಅವಳು ಕಷ್ಟಪಟ್ಟು ಓದ್ತಾ ಇದ್ದಾಳೆ. ಓ ಹೌದು, ದಯವಿಟ್ಟು ಅವಳು ನನಗೆ ಸಹಾಯ ಮಾಡ್ಲಿ. ಸರಿ ಆಯ್ತು, ಆದ್ರೆ ನಾನು ವಾಪಸ್ ಬಂದ್ ನೋಡ್ತೀನಿ. ಅಷ್ಟ್ರಲ್ಲಿ ಎಲ್ಲಾ ಪಾಠನೂ ಗೊತ್ತಿರ್ಬೇಕು, ಆಯ್ತಾ? ಏನ್ ಓದ್ಕೋತಾ ಇದ್ಯಾ? ಜಿಯಾಲಜಿ. ಕಲ್ಲಿಗಿರೋ ಬೇರೆ ಬೇರೆ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ. ನಾನ್ ಬೇಕಿದ್ರೆ ಸಹಾಯ ಮಾಡ್ತೀನಿ. ಮಿಸಸ್ ಕೆಲ್ಲರ್, ನಾವು ಬೆಟ್ಟದ ಮೇಲೆ ಹೋಗಿ ಕಲ್ತ್ಕೊಂಡ್ರೆ ಪರವಾಗಿಲ್ವಾ? ಅಲ್ಲಿ ಹೋಗೋದ್ರಿಂದ ಏನು ಉಪಯೋಗ ಇವಳೇನ್ ಆಗುತ್ತೆ? ಕೇಳ್ತೀರಾ? ಹೋಗ್ ಬನ್ನಿ ಮಕ್ಕಳೇ. ಥ್ಯಾಂಕ್ ಯು ಹೈಡಿ, ನನ್ನನ್ನು ಕಾಪಾಡ್ದೆ ನೀನು. ಸರಿ, ಈಗ ಶುರು ಮಾಡೋಣವಾ? ಖಂಡಿತವಾಗ್ಲು. ಇಲ್ಲಿ ಕಾಣಿಸ್ತಾ ಇದ್ಯಾ? ಇದು ಗ್ರಾನೈಟ್. ಇದ್ರ ಹೆಸರು ಹೇಳ್ಕೊಂಡು ಇದನ್ನ ಬಿಸಾಕು. ಗ್ರಾನೈಟ್. ಜಿಪ್ಸಮ್. ಜಿಪ್ಸಮ್. ಶಿಸ್ಟ್. ಚಿಸ್ಟ್. ನಂಗೆ ನಿಜವಾಗ್ಲೂ ಆ ದೊಡ್ಡ ನಗರಕ್ಕೆ ಹೋಗಿ ಓದೋಕ್ ಇಷ್ಟ ಇಲ್ಲ. ಹೌದಾ? ಅದ್ ನಿನ್ ಕನ್ಸು ಅನ್ಕೊಂಡಿದ್ದೆ. ಹಾಗೇನೂ ಇಲ್ಲ, ಅಮ್ಮನೇ ಒತ್ತಾಯ ಮಾಡಿ ನನ್ನನ್ನ ಎಕ್ಸಾಮ್ಗೆ ಕಳಿಸಿದ್ದು. ಹೌದು, ಆದ್ರೂ ಕೂಡ ನೀನೇ ನನ್ಕಿಂತ ಚೆನ್ನಾಗ್ ಮಾಡಿದ್ದಲ್ವಾ? ಅದಿರ್ಬೋದು, ಆದ್ರೆ ನೀನ್ ತುಂಬಾನೇ ಚೆನ್ನಾಗಿ ಬೇರೆಯವ್ರಿಗೆ ಸಹಾಯ ಮಾಡ್ತೀಯ. ನೀನ್ ತುಂಬಾನೇ ಒಳ್ಳೆ ಟೀಚರ್ ಆಗ್ತೀಯ. ನನಗೆ ಹಾಗನ್ಸುತ್ತಾ? ಹೌದು ಹೈಡಿ, ನೀನೇ ನನಗೆ ಎಷ್ಟ್ ಚೆನ್ನಾಗಿ ಜಿಯಾಲಜಿ ಲೆಸನ್ಸ್ ನ ಹೇಳ್ಕೊಟ್ಟೆ ಅಂತ ನೋಡೋದ್ಯಲ್ಲ. ಹೌದು, ಆ ಕೆಲ್ಸ ನಂಗೆ ಇಷ್ಟ ಆಗುತ್ತೆ. ಆದ್ರೆ ಸೆಲೆಕ್ಟ್ ಆಗಿದ್ದು ನೀನಲ್ವಾ? ನಿಜ ಹೇಳ್ಬೇಕು ಅಂದ್ರೆ ನಾನ್ ಮೋಸ ಮಾಡ್ದೆ. ಏನು? ಸರ್ ಯಾವ ಕ್ವೆಶ್ಚನ್ ಕೇಳ್ತಾರೆ ಅಂತ ಪೀಟರ್ ಮೊದ್ಲೇ ನಂಗ್ ಬಂದ್ ಹೇಳ್ಬಿಟ್ಟಿದ್ದ. ನಾನ್ ನಿರ್ಧಾರ ಮಾಡಿದೀನಿ, ನಿಂಗೆ ನನ್ ಜಾಗ ಬಿಟ್ಕೊಡ್ತೀನಿ. ಆದ್ರೆ ನಿಮ್ಮಮ್ಮ? ಹೋಗ್ಲಿ ಬಿಡು. ಇನ್ನೊಂದ್ಸಲ ನೀನ್ ಪ್ರಯತ್ನ ಪಡ್ತೀಯ ಹೈಡಿ? ನಾನ್ ಟ್ರೈ ಮಾಡ್ತೀನಿ. ಸರಿ, ಹಾಗಾದ್ರೆ ನಿನ್ಗೇನಾಗಲ್ಲ. ಏನ್ ಹೇಳ್ತಿದ್ಯಾ? ಯಾಕೆ ಟೆರೇಸಾ? ನಾವ್ ಮೋಸ ಮಾಡಿದ್ವಿ. ಅವಳ ಮಾತನ್ ಕೇಳ್ಬೇಡಿ, ಅವಳಿಗೇನು ಗೊತ್ತಾಗಲ್ಲ. ಓ ಹೌದಾ? ಎಕ್ಸಾಮ್ ಸ್ಟ್ರೆಸ್ ತುಂಬಾ ಇದೆ ಅಲ್ವಾ? ಮುಕ್ತರ ತರ ಆಡ್ಬೇಡಿ ಅಮ್ಮ, ನಿಮ್ಗೆ ಎಲ್ಲ ಗೊತ್ತಿದೆ ಅಲ್ವಾ? ಮಿಸ್ಟರ್ ಟ್ರೇವರ್. ಓ ಹೈಡಿ, ಸರಿಯಾದ ಸಮಯಕ್ಕೆ ಬಂದೆ. ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಟೆರೇಸಾ ಹೋಗಲ್ವಂತೆ. ನೀನ್ ಹೋಗ್ತೀಯಾ? ಹಾ, ಅಲ್ಲಿ ಹೋಗಿ
ಹೋಗಿ ಕಲ್ತು ಟೀಚರ್ ಆಗ್ಬೇಕು ಅನ್ಕೋತಾ ಇದ್ದೀನಿ ಮಿಸ್ಟರ್ ಟ್ರೇವರ್. ಅಯ್ಯೋ ಹಾಗಾದ್ರೆ ಟೆರೇಸ್ ಬದಲಾಗಿ ನೀನ್ ಹೋಗ್ತೀಯ ಅಂತ ನಾನು ಟೆಲಿಗ್ರಾಮ್ ನ ಕಳಿಸ್ತೀನಿ. ನಾನು ಆದಷ್ಟು ಬೇಗ ಕಳಿಸ್ಬೇಕು. ಅಲ್ಲಿ ಆಫೀಸ್ 5 ಗಂಟೆಗೆ ಕ್ಲೋಸ್ ಆಗ್ಬೋದು. ಅಂದ್ರೆ 2 ಗಂಟೆಗಿಂತ ಕಮ್ಮಿ ಸಮಯ ಇದೆ. ನಾನು ಬೇಗ ಹೋಗ್ಬೇಕು. ಏನೋ ಸಮಸ್ಯೆ ಆಗಿದೆ, ಕೆಲಸ ಮಾಡ್ತಿಲ್ಲ. ಟೆಲಿಗ್ರಾಫ್ ಲೈನು ಎಲ್ಲೋ ಒಂದ್ ಕಡೆ ಕಿತ್ತೋಗಿರ್ಬೇಕು ಅನ್ಸುತ್ತೆ. ಮತ್ತೆ ಗಾಳಿ ಯಾವ ಕಡೆಯಿಂದ ತುಂಬಾ ಜಾಸ್ತಿ ಬರೋದು ಸರ್? ಹಾ, ಕೆಲವು ಸಲ ಹಾಗಾಗತ್ತೆ. ರೈಲ್ವೆ ಸ್ಟೇಷನ್ ಹತ್ರ ಮೇನ್ ಫೀಲ್ಡ್ ಕಡೆ ಹೋಗುವಂತ ದಿಕ್ಕಲ್ಲಿ. ನಿಂಗೆ ಅದನ್ನ ರಿಪೇರಿ ಮಾಡಕ್ ಆಗತ್ತಾ? ಟೂಲ್ಸ್ ಇಲ್ದೆ ಇದನ್ನ ಹತ್ತಕ್ಕಾಗಲ್ಲ. ಸೊಲ್ಯೂಷನ್ ಸಿಕ್ಕೇ ಬಿಡ್ತು. ಹೌದು. ಅವ್ರು ನಮ್ನ ನೋಡಕ್ಕಾಗಲ್ಲ. ಹೈಡಿ ಬೇಡ, ಇದು ತುಂಬಾ ಡೇಂಜರಸ್. ನಿಲ್ಸಿ. ಬೇಡ ಹೈಡಿ, ವಾಪಸ್ ಬಂದ್ಬಿಡು. ವಾಪಸ್ ಬಾ ಬಾ. ನಿಮ್ಮಿಬ್ಬರಿಗೂ ಏನ್ ತಲೆ ಕೆಟ್ಟಿದ್ಯಾ? ಟ್ರೈನ್ ನ ಈ ರೀತಿನ ಸ್ಟಾಪ್ ಮಾಡೋದು? ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಎಮರ್ಜೆನ್ಸಿ ಇದೆ. ನಾವ್ ಈ ವೈರ್ ನ ಫಿಕ್ಸ್ ಮಾಡ್ಬೇಕು. ಮಿಸ್ಟರ್ ಟ್ರೇವರ್ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕಳಿಸ್ಬೇಕಂತೆ. ಓ ಹೌದಾ? ಏನಂತ ಮುಖ್ಯವಾದ ವಿಷಯ? ಅದು ಅವ್ರ ಪ್ರಕಾರ ನಾನು ಸ್ಯೂರಿಕಿಗೆ ಹೋಗಿ ಓದಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ರು. ನಾನು ದೊಡ್ಡವಳಾಗಿ ಟೀಚರ್ ಆಗ್ಬೇಕು. ಸರಿ, ಒಳ್ಳೇದೇ, ಅದು ಹಾಗಿರ್ಲಿ. ಆದ್ರೆ ನೀನು ಟ್ರೈನ್ ನಿಲ್ಸಿದ್ ಯಾಕೆ ಅಂತ ಹೇಳಮ್ಮ. ಪೀಟರ್ ಅದ್ರ ಮೇಲ್ಗಡೆ ಹತ್ತಿದ್ರೆ ನನ್ ಕೈಲ ಕೇಬಲ್ ನ ಸರಿಪಡ್ಸಕ್ ಆಗುತ್ತೆ ಅಂತ ಸರ್. ಹಾಗ ನೀವು ಆ ಗ್ಲೌಸ್ ನ ಕೊಡಿ. ಪಾಪ ಹುಡುಗ ಏನೋ ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ಪೀಟರ್, ಥ್ಯಾಂಕ್ ಯು ಸೋ ಮಚ್. ಸರಿ ಮಕ್ಕಳೇ, ಟ್ರೈನ್ ಹತ್ಕೊಳ್ಳಿ. ನಾನ್ ನಿಮಗೆ ಫ್ರೀ ಆಗಿ ಡಾರ್ಫ್ಲಿಕ್ ಕರ್ಕೊಂಡು ಹೋಗ್ತೀನಿ. ಆದ್ರೆ ಇದು ಒಂದು ಸಲ ಅಷ್ಟೇ. ಥ್ಯಾಂಕ್ ಯು ಸರ್. ಅಯ್ಯಯ್ಯೋ, ತುಂಬಾ ಲೇಟ್ ಆಯ್ತು. ಒಳ್ಳೆ ಕೆಲಸ ಮಾಡಿದ್ರಿ ಮಕ್ಕಳೇ. ಆದ್ರೆ 5 ಗಂಟೆ ಆಗೋಯ್ತು. ನಾವು ತಡ ಮಾಡ್ಬಿಟ್ವಿ. ಇನ್ನು ಸಮಯ ಇದ್ದಾಗಲೇ ನನ್ನ ಅಕಾಡೆಮಿಗೆ ಮೆಸೇಜ್ ಕಳಿಸಿದಾಯ್ತು. ಅದ್ ರಿಪೇರ್ ಆಗಿದೆ ಅಂತ ನಿಮ್ಗೆ ಗೊತ್ತಾಯ್ತು ಸರ್? ಯಾಕಂದ್ರೆ ನನಗೆ ಒಂದು ಟೆಲಿಗ್ರಾಮ್ ಕೂಡ ಬಂತು. ಅದು ನಿಮ್ಮ ಅಜ್ಜಿಯಿಂದ. ನಮ್ಮ ಅಜ್ಜಿ 2 ದಿನದಲ್ಲಿ ಬರ್ತಾ ಇದ್ದಾರೆ. ಹೈಡಿ, ನಿನ್ ಹೆಸರು ರಿಜಿಸ್ಟರ್ ಆಗಿದೆ ಆಗ್ಲೇ. ನೀನ್ ನಾಳೆ ಹೋಗಿ ಝೂರಿಕ್ ಅಲ್ಲಿ ಎಕ್ಸಾಮ್ ನ ಅಟೆಂಡ್ ಮಾಡಬಹುದು. ನಾಳೆನಾ? ಚಿಂತೆ ಬೇಡ, ನಾನು ನಿನ್ ಜೊತೆ ಬರ್ತೀನಿ. ಟ್ರೈನ್ ಅಲ್ಲಿ ಹೋಗ್ತಾ ಹೇಳ್ಕೊಡ್ತೀನಿ. ಹೌದು, ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದ್ ಸ್ವಲ್ಪ ಮೇಲೆ, ಇನ್ನೊಂದ್ ಸ್ವಲ್ಪ ಮೇಲೆ, ಇನ್ನೊಂದ್ ಸ್ವಲ್ಪ ಮೇಲೆ. ಓ ಹಾಗೆ, ಸರಿಯಾಗಿದೆ ಈಗ. ಆಯ್ತು, ನೀನು ಓದೋದಕ್ಕೆ ಒಪ್ಕೊಂಡಿದ್ದಕ್ಕೆ ಖುಷಿ ಆಯ್ತು. ಮುಂದೊಂದ್ ದಿನ ಇಷ್ಟವಾಗಿರೋ ವೃತ್ತಿನ ಆಯ್ಕೆ ಮಾಡ್ಕೋಬಹುದು. ಹೌದು, ಆದ್ರೆ ನನಗೆ ಗ್ರಾಂಡ್ ಸಿಗದೆ ಹೋಗ್ಬೋದು. ನನಗ್ ಸಿಗತ್ತೆ. ಎಕ್ಸಾಮ್ ನು ಚೆನ್ನಾಗಿ ಬರ್ತಿದ್ದೀನಿ ಅಂತ ಹೇಳಿದ್ಯಲ್ಲ. ಆದ್ರೆ ಇನ್ನೂ ರಿಸಲ್ಟ್ ಬಂದಿಲ್ವಲ್ಲ. ಓ ಬನ್ನಿ ಬನ್ನಿ, ಎಲ್ರಿಗೂ ಸ್ವಾಗತ. ಮನೆ ಉದ್ಘಾಟನೆ ಸಮಾರಂಭಕ್ಕೆ ಸ್ವಾಗತ. ನೋಡಿ, ಮುಂಚೆ ಹೇಗಿತ್ತು ಹಾಗೆ ಕಟ್ಟಿದ್ದೀನಿ. ವಾಹ್, ಅದ್ಭುತ ಅದ್ಭುತ. ನನಗೆ ಸಹಾಯ ಮಾಡಿದ ಫ್ರಾನ್ಸಿಸ್ಕೋಗೆ ನಾನು ಧನ್ಯವಾದ ಹೇಳಲೇಬೇಕು. ವಾಹ್, ಅದ್ಭುತ ಅಪ್ಪ. ಮತ್ತೀಗ ಎಲ್ರು ತಯಾರು ಅಂತಂದ್ರೆ ಒಂದು ಫೋಟೋಗ್ರಾಫ್ ತಗೊಳ್ಳೋಣ. ಇನ್ನೇನ್ ರೆಡಿ ಆಯ್ತು. ಹೈಡಿ,
ನಿಂದು ಎಕ್ಸಾಮ್ ರಿಸಲ್ಟ್ ನೀನು ನೀನು ಮುಂದಕ್ಕೆ ಹೇಳಿ. ಮಿಸ್ ಅಡೆಲೈಡ್ ಮೇಯರ್ ಅಕಾಡೆಮಿ ಎಕ್ಸಾಮಿನೇಷನ್ ನ ಪಾಸ್ ಆಗಿದ್ದಾಳೆ. ಕಂಗ್ರಾಚುಲೇಷನ್ಸ್ ಅವಳಿಗೆ. ಕಂಗ್ರಾಚುಲೇಷನ್ಸ್ ಹೈಡಿ, ನಂಗೆ ನಿನ್ ಬಗ್ಗೆ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ವೆಲ್ ಡನ್ ಹೈಡಿ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ತಾತ. ಮತ್ತೆ ನಿನ್ ತಾತನ್ ಬಗ್ಗೆ ಚಿಂತೆ ಮಾಡ್ಬೇಡ, ನಾನೀಗ ವಾಪಸ್ ಬಂದಿದ್ದೀನಲ್ಲ ಅವ್ರ ಜೊತೆನೇ ಇರ್ತೇನೆ. ಥ್ಯಾಂಕ್ ಯು. ಸರಿ, ಎಲ್ಲ ಬನ್ನಿ ಒಂದು ಫೋಟೋಗ್ರಾಫ್ ತಗೊಳ್ಳೋಣ. ಯಾರು ಅಲ್ಲಾಡಬೇಡಿ.